ಈ 3 ಬಿಟ್ಟ ಓಲಾ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ, ನೀವೇನಾದರೂ ಈ ಫಾಸ್ಟ್ ಚಾರ್ಜರ್ಗಳು ಇದೆ ಅಂತ ಏನಾದ್ರು ಗಾಡಿಗಳು ತಗೊಂಡ್ರೆ ನಂಬ್ಕೊಂಡು ಯಾರೂ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಗಾಡಿಗಳು ಈ ಪಾಯಿಂಟಲ್ಲಿ ಚಾರ್ಜ್ ಆಗ್ತವ್ರು ಯಾರ್ಯಾರು ಇದ್ದಾರೆ ಅವ್ರದ್ದು ಡಿಸ್ಪ್ಲೇಗಳು ಹಾಳಾಗಿದೆ, ಮತ್ತು ಗಾಡಿಗಳ ಬ್ಯಾಟ್ರಿಗಳು ಕೂಡ ಹೋಗಿದೆ. ವ್ಯಾರಂಟಿನ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ಟಾಪ್ ಮಾಡಿದ್ದಾರೆ. ನಾಟ್ ವರ್ಕಿಂಗ್ ಕೂಡ ಅಂತ ಹಾಕಿದ್ದಾರೆ. ಮತ್ತು ಇದನ್ನು ಯಾವುದೇ ಥರ ಬಂದು ಸರ್ವಿಸ್ಗಳು ಮಾಡ್ತಾಯಿಲ್ಲ. ಇವರು ಕಂಪ್ನಿಯವರು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಈ ಥರ ಚಾರ್ಜಿಂಗ್ ಎಲ್ಲ ಪಾಯಿಂಟ್ಗಳು ಕೊಡ್ತೀವಿ, ಫಾಸ್ಟ್ ಚಾರ್ಜರ್ ಕೊಡ್ತೀವಿ ಅಂದ್ಬಿಟ್ಟು ಕಸ್ಟಮರ್ಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಗಾಡಿಗಳನ್ನ ಸೇಲ್ ಮಾಡ್ತಾಯಿದ್ದಾರೆ ಅಂತ. ಲಾಸ್ಟ್ ಮಂತ್ ನಾನು ಬಂದು ನೋಡಿದಾಗ ಇಲ್ಲೆಲ್ಲ ಗ್ರೀನ್ ಕಲರ್ ಲೈಟ್ ಎಲ್ಲ ಬರ್ತಾಯಿತ್ತು. ಹಾಕಿ ಚಾರ್ಜ್ ಹಾಕೋಣ ಅಂತ ನೋಡಿದ್ರೆ 1 ಪಾಯಿಂಟು ಚಾರ್ಜ್ ಏರ್ತಾ ಇರಲಿಲ್ಲ. ಇಲ್ಲಿ ನೋಡ್ಬೋದು ಈ ಗನ್ಗಳೆಲ್ಲ ಯಾವ ಥರ ಇದೆ ಅಂತ. ಈ ಕಂಪ್ನಿಯವರು ಏನಕ್ಕೆ ಈ ಥರ ಸ್ಟಾಪ್ ಮಾಡಿದ್ದಾರೆ ಅಂತ ನನ್ನ ಅಸಂಪ್ಷನ್, ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳೋದಾದರೆ, ಏತರ್ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಒಂದು ಕಡೆನೂ ಚಾರ್ಜಿಂಗ್ ಸ್ಟೇಷನ್ಗಳು ಕೆಟ್ಟೋದ್ರೂ ಕೂಡ ಅದನ್ನು ಒಳ್ಳೆ ಸರ್ವಿಸ್ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ.